MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮವನ್ನ ಸಮರ್ಥಿಸಿಕೊಂಡಿದ್ದ ಸರ್ಕಾರ ಇದೀಗ ನಿರಾಶ್ರಿತರಿಗೆ ಮನೆ ನೀಡೋಕೆ ಮುಂದಾಗಿದೆ. ಸರ್ಕಾರದ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಕೋಗಿಲು ಲೇಔಟ್ಗೆ ದೌಡಾಯಿಸಿದ್ದಾರೆ. ಮನೆ ನೀಡಲು ಸರ್ವೆ ನಡೆಸಿದ್ದಾರೆ. ಕೇರಳ ನಾಯಕರ ಎಂಟ್ರಿ ಬಳಿಕ ಸರ್ಕಾರ ತರಾತುರಿಯಲ್ಲಿ ಮನೆ ನೀಡೋಕೆ ಮುಂದಾಗಿರೋದು ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮಿಂಚಿನ ವೇಗದ ಪರಿಹಾರ. ಸಾಲು ಸಾಲಾಗಿ ಅಧಿಕಾರಿಗಳ ದೌಡು, ಸಮರೋಪಾದಿಯಲ್ಲಿ ಸರ್ವೆ. ಒತ್ತುವರಿ ಎಂದಿದ್ದ ಸರ್ಕಾರದಿಂದಲೇ ಮನೆ ಭಾಗ್ಯ. ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಜಿಪಿಎ ಜಂಟಿ ಆಯುಕ್ತರು, ಜಿಲ್ಲಾಡಳಿತ, ತಹಶೀಲ್ದಾರ್, ರಾಜೀವ್ ಗಾಂಧಿ ವಸತಿ ನಿಗಮದ ನಿರ್ದೇಶಕರು ಹೀಗೆ ಬೆಂಗಳೂರಿನ ಪ್ರಭಾವಿ ಅಧಿಕಾರಿಗಳು ಇವತ್ತು ಕೋಗಿಲು ಲೇಔಟ್ಗೆ ದೌಡಾಯಿಸಿದ್ರು. ನೆಲಸಮವಾಗಿದ್ದ ಲೇಔಟ್ನಲ್ಲಿ ಸುತ್ತಾಡಿ ಅಕ್ಷರಶಃ ಸಮರೋಪಾದಿಯಲ್ಲಿ ನಿರಾಶ್ರಿತರ ಸರ್ವೆ ನಡೆಸಿದ್ದಾರೆ. ಅಧಿಕಾರಿಗಳ ಈ ವೇಗ ಅಚ್ಚರಿ ಮೂಡಿಸಿದೆ, ಆಕ್ರೋಶಕ್ಕೂ ಗುರಿಯಾಗಿದೆ. ಹತ್ತು ದಿನದ ಹಿಂದೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಮನೆಗಳನ್ನು ನೆಲಸಮ ಮಾಡಲಾಗಿತ್ತು. ಈ ಕಾರ್ಯಾಚರಣೆಗೆ ಕೆಲವರಿಂದ ಟೀಕೆ ವ್ಯಕ್ತವಾದಾಗ ಅಕ್ರಮ ಮನೆಗಳನ್ನು ತೆರವುಗೊಳಿಸಲಾಗಿದೆ ಅಂತ ಸರ್ಕಾರವೇ ಸಮರ್ಥನೆ ನೀಡಿತ್ತು. ಆದರೆ ಈ ವಿಚಾರದಲ್ಲಿ ಅದ್ಯಾವಾಗ ಕೇರಳ ಲೀಡರ್ಸ್ ಎಂಟ್ರಿ ಕೊಟ್ಟರೋ ಸರ್ಕಾರದ ವರಸೆಯೇ ಬದಲಾಗಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ತೆರವು ಕಾರ್ಯಾಚರಣೆಯನ್ನ ಟೀಕಿಸಿದ್ರು. ಇದು ಬುಲ್ಡೋಸರ್ ರಾಜ್ ಅಂದಿದ್ರು. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಮನೆ ತೆರವು ಸರಿಯಲ್ಲ ಅಂದಿದ್ರು. ಈ ಬಗ್ಗೆ ವರದಿ ಕೊಡಿ ಅಂತ ಕೇಳಿದ್ರು. ವೇಣುಗೋಪಾಲ್ ವರದಿ ಕೇಳುತ್ತಲೇ ಖುದ್ದು ಡಿಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ರು. ಸಿಎಂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಅರ್ಹ ನಿರಾಶ್ರಿತರಿಗೆ ಬೈಯಪ್ಪನಹಳ್ಳಿಯಲ್ಲಿ ಫ್ಲಾಟ್ ನೀಡಲಾಗುವುದು ಅಂತ ಘೋಷಿಸಿದ್ರು. ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಸಿಎಂ ಸೂಚನೆ ಕೊಟ್ಟ ಬೆನ್ನಲ್ಲೇ ಇವತ್ತು ಅಧಿಕಾರಿಗಳು ಸಾಲು ಸಾಲಾಗಿ ಕೋಗಿಲು ಲೇಔಟ್ಗೆ ದೌಡಾಯಿಸಿದ್ರು. ಜಿಬಿಎ, ಜಿಲ್ಲಾಡಳಿತ, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ನಿರಾಶ್ರಿತರ ಸರ್ವೆ ನಡೆಸಿದ್ದಾರೆ. ನಿರಾಶ್ರಿತರಿಗೆ ಪರಿಹಾರವಾಗಿ ಮನೆ ನೀಡಲು ದಾಖಲಾತಿಗಳ ಪರಿಶೀಲನೆ ನಡೆಸಿದ್ದಾರೆ. ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ಜೆಎಸ್, ರಾಜೀವ್ ಗಾಂಧಿ ನಿಗಮದ ನಿರ್ದೇಶಕ ಪರಶುರಾಮ್ ನಿರಾಶ್ರಿತರ ವೋಟರ್ ಐಡಿ, ಕರೆಂಟ್ ಬಿಲ್, ಆಧಾರ್ ಕಾರ್ಡ್, ತಾತ್ಕಾಲಿಕ ಆದೇಶ ಪ್ರತಿ ಮತ್ತು ರೇಷನ್ ಕಾರ್ಡ್ಗಳನ್ನು ಪರಿಶೀಲಿಸಿದರು. ಆಶಾ ಕಾರ್ಯಕರ್ತರಿಂದಲೂ ಮಾಹಿತಿ ಪಡೆದಿದ್ದಾರೆ. ಮಂತ್ರಿ ಅವರು ಹೇಳಿದ ಪ್ರಕಾರ ಸಿಎಂ ಅವರು ಸಹ ಹೇಳಿದರು, ಎಲಿಜಿಬಲ್ ಜನರಿಗೆ ನೋಡಬೇಕು. ಎಲಿಜಿಬಿಲಿಟಿ ಕ್ರೈಟೀರಿಯಾ ವೆರಿಫಿಕೇಶನ್ ಮಾಡ್ತೀವಿ ನಾವು. ಏನು ಕ್ರೈಟೀರಿಯಾ ಸಾಕಷ್ಟು ಇರ್ತದೆ, ಅದು ಲೋಕಲ್ನಲ್ಲಿ ಅವರು ತೀರ್ಮಾನ ಮಾಡ್ತಿರ್ತಾರೆ. ಅಪ್ಲಿಕೇಶನ್ ಅವ್ರು ಏನು ಕೊಟ್ಟಿದ್ದಾರೆ, ವೆದರ್ ದೇ ಹೌಸ್ ಆರ್ ನಾಟ್, ಅದೆಲ್ಲ ನೋಡ್ಕೊಳ್ತಾರೆ. ಇನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಕೋಗಿಲು ಲೇಔಟ್ಗೆ ಭೇಟಿ ನೀಡಿದ್ರು. ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರ ಅಳಲು ಆಲಿಸಿದ್ರು. ನೀವು ಯಾವ ಊರಿಂದ ಬಂದಿದ್ದೀರಾ, ಕನ್ನಡ ಬರುತ್ತಾ, ಏನು ಕೆಲಸ ಮಾಡ್ತೀರಾ, ರಾತ್ರಿ ಹೇಗೆ ಮಲಗ್ತೀರಾ ಅಂತ ಪ್ರಶ್ನಿಸಿ ನಿರಾಶ್ರಿತರಿಂದ ಮಾಹಿತಿ ಪಡೆದರು. ನೀವೆಲ್ಲರೂ ಕನ್ನಡ ಬರುತ್ತಾ? ಯಾವ ಊರು? ಬೆಂಗಳೂರಾ? ನಾಗಲಕ್ಷ್ಮಿ ಚೌಧರಿ ಜಾಗ ಕೊಡುವ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂದಿದ್ದಾರೆ.
ಆದರೆ ನಿರಾಶ್ರಿತ ಮಹಿಳೆಯರು ಸರ್ಕಾರದವರು ಬೇರೆ ಕಡೆ ಸೈಟ್ ಕೊಡ್ತೀವಿ ಅಂತಿದ್ದಾರೆ, ಅಪಾರ್ಟ್ಮೆಂಟ್ ಕೊಡ್ತೀವಿ ಅಂತಿದ್ದಾರೆ. ಆದರೆ ನಮ್ಗೆ ಅಲ್ಲಿ ಹೋಗೋಕೆ ಭಯ ಆಗುತ್ತೆ, ಪ್ರಾಣ ಹೋದ್ರೂ ಇಲ್ಲಿಂದ ಹೋಗಲ್ಲ ಅಂದಿದ್ದಾರೆ. ಇನ್ನು 10 ದಿನಗಳ ಹಿಂದೆ ಅಕ್ರಮ ಮನೆಗಳ ನೆಲಸಮ ಕಾರ್ಯಾಚರಣೆ ಸಮರ್ಥಿಸಿಕೊಂಡಿದ್ದ ಸರ್ಕಾರ ಇದೀಗ ಮಿಂಚಿನ ವೇಗದಲ್ಲಿ ನಿರಾಶ್ರಿತರಿಗೆ ಮನೆಗಳ ಹಂಚಿಕೆ ಮಾಡೋಕೆ ಹೊರಟಿರೋದು, ಅದರಲ್ಲೂ ವೇಣುಗೋಪಾಲ್ ಸೂಚನೆ ಬಂದ ಬಳಿಕ ಸರ್ಕಾರ ಈ ತರಾತುರಿ ತೋರುತ್ತಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರವಾಹ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೆ ಮನೆಗಳನ್ನು ಕಳೆದುಕೊಂಡವರಿಗೆ ವರ್ಷಗಳಾದರೂ ಮನೆ ನೀಡಿಲ್ಲ. ಸರ್ಕಾರ ಕೋಗಿಲು ಲೇಔಟ್ನ ನಿರಾಶ್ರಿತರಿಗೆ ಮಾತ್ರ ಮಿಂಚಿನ ವೇಗದಲ್ಲಿ ಪರಿಹಾರ ನೀಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH